ಕೂಡ ನಿಮ್ಗೆ ಗೊತ್ತಿದೆ. ಈಗಾಗಲೇ ಯತ್ನಾಳ್ ಅವರು ನಾ ಯಾವ್ದಕ್ಕೆ ರಿಯಾಕ್ಷನ್ ಮಾಡಿ, ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿ ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಅವಾಗ ಹೇಳಿದೆ, ನಿಮ್ಗೆ ಗೊತ್ತಿದೆ ಬಿಜೆಪಿ ಯಾರ್ಯಾರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ, ಎಲ್ಲ ಮಾಧ್ಯಮಕ್ಕೂ ಗೊತ್ತಿದೆ. ಬಿಜೆಪಿನಿಂದ ಕೆಲವು ಜನ ಶಾಸಕರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಬರ್ಲಿಕ್ಕೆ ಇಚ್ಛೆ ಪಡಿಸಿದ್ದಾರೆ. ನಾವೇನು ಆಪರೇಷನ್ ಅರ್ಥ ಮಾಡ್ತಾ ಇಲ್ಲ. ಅದೇ ರೀತಿ ಜನತಾ ದಳದಿಂದ ಕೂಡ ಒಂದು ಗ್ರೂಪ್ ತಪ್ಪಿಸೋ ಬರ್ಲಿಕ್ಕೆ ಒಂದು ದಿವಸ ತಯಾರಾಗಿದೆ. ಹೀಗಾಗಿ ನಮ್ಮಿಂದ 60 ಶಾಸಕರು ಹೋಗೋ ಪ್ರಶ್ನೆ ಅಲ್ಲ, ನಮ್ಮಿಂದ 6 ಶಾಸಕರು ಹೋಗಲ್ಲ. ಆದ್ರೆ ಬಿಜೆಪಿ ಮತ್ತು JDS 25 ಶಾಸಕರು ಬರ್ತಾರ ಅಂತ ನಾನು ಹೇಳಿದ್ದೀನಿ. ಬರ್ತಾರೆ ಅವರು ಸೂಕ್ತ ಸಂದರ್ಭದಲ್ಲಿ. ಅದು ನೋಡೋಣ ಅಂತ ನೋಟಕ್ಕೆ ಬಿಡ್ಬೇಕಲ್ಲ, ವಿಚಾರಗಳು ನಾನು ಅನ್ಕೊಂಡಿಲ್ಲ. ಅವ್ರನ್ನ ಕೇಳಿ ನೀವು ಯಾಕೆ ರಜೆ ಕೊಟ್ಟಿದ್ದಾರೆ. ಅದೇ ಅವರಲ್ಲಿ ಏನಾಗಿದೆ ಅಂತೆಲ್ಲ ಗೊತ್ತಿದ್ದಾರೆ, ಎಲ್ಲ ನೀವು ನೋಡ್ತಾ ಇದ್ದೀವಿ. ವಿಜೇಂದ್ರ, ಯತ್ನಾಳ್, ರಮೇಶ್ ಜಾರಕಿಹೊಳಿ ಈಗ ಒಬ್ರಿಗೊಬ್ರು ಏಕವಚನದಿಂದ ಮಾತಾಡ್ತಾ ಇದ್ದಾರೆ. ಆಮೇಲೆ ವಿಜೇಂದ್ರ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕುರ್ಚಿ ಅಳಗಾಡ್ತಾ ಇದೆ ಅಂತ. ವಿಜೇಂದ್ರ ಅವರು ಕುರ್ಚಿ ಅಳಗಾಡ್ತಾ ಇದ್ದಾರೆ, ಒಂದೇ ಕಾಲ ಮೂರು ಕಾಲಗಳು ಹೋಗಿದಾವೆ. ಈಗಾಗಲೇ ಅವ್ರ ಸ್ಥಾನವನ್ನು ಅವ್ರ ಮೊದಲು ಭದ್ರಪಡ್ಕೊಳಕ್ಕೆ ಹೇಳ್ತೀವಿ. ನಮ್ಮ ಬಗ್ಗೆ ಚಿಂತೆ ಮಾಡಕ್ಕೆ ನಮ್ಮಲ್ಲೆಲ್ಲಾನು ಕೂಡ ನಾವು ಒಗ್ಗಟ್ಟಾಗಿದ್ದೀವಿ. ಎಲ್ಲವೂ ಕೂಡ ಸರಿಯಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ. ನಮ್ಮ ಸರ್ಕಾರ 5 ವರ್ಷ ಪೂರೈಸ್ತದೆ. ತದನಂತರ ಮತ್ತೆ ನಾವು 2028 ಚುನಾವಣೆ ಮತ್ತೆ ಅಧಿಕಾರ ಕೊಡ್ತೀವಿ. AICC ಅಧ್ಯಕ್ಷರು ಹೇಳಿದ್ದಾರೆ ಸರ್, ಮನೆಯಲ್ಲ ಬಾಯಿ ಮುಚ್ಕೊಂಡಿರ್ಬೇಕು. ಪಕ್ಷದ ಶಿಸ್ತಿನ ವಿಚಾರ ಹೇಳ್ತಾರೆ. ಏನೇ ಚರ್ಚೆ ಆಗಿದೆ 4 ಗೋಡೆ ಮಧ್ಯೆ ಆಗ್ಬೇಕು, ನೀವ್ಯಾಕೆ ಮಧ್ಯಾಹ್ನಕ್ಕೆ ಹೋಗ್ತೀರಿ, ಕೆಲವು ವಿಚಾರಗಳು ಇರ್ತಾವೆ. ತಪ್ಪಲ್ಲ. ಅವ್ರು ಹಿರಿಯರು, 50 ವರ್ಷ ಸುದೀರ್ಘ ಅನುಭವ ಇದೆ ಅವ್ರಿಗೆ. ನಮ್ಮ ವಯಸ್ಸು ಎಷ್ಟಾಗಿದೆ ಅಷ್ಟುವರೆಗೆ ರಾಜಕೀಯ ಅನುಭವ ಇದೆ. ಹೀಗಾಗಿ ಹಿರಿಯರು ಏನು ಹೇಳ್ತಾರೆ, ಹೇಳುವಂತ ಹಕ್ಕಿದೆ AICC ಅಧ್ಯಕ್ಷರು. ಸರ್, AICC ಅಧ್ಯಕ್ಷರು ಅಷ್ಟು ಕಠಿಣ ಪದವನ್ನು ಬಳಸುವವರೆಗೆ ರಾಜ್ಯ ಸರ್ಕಾರದ ಸಚಿವರುಗಳಿಗೆ ನಾವು ಏನ್ ಮಾತಾಡಬೇಕು, ಏನ್ ಮಾತಾಡಬಹುದು ಗೊತ್ತಿರ್ಲಿಲ್ಲ. ಗೊತ್ತಿದೆ. ಇವತ್ತು ದಿವಸ ಪ್ರಜಾಪ್ರಭುತ್ವ, ಆಯ್ತು ದಿವಸ ಯಾವ್ದೋ ಒಂದು ಕಾರಣಕ್ಕೆ ಹೇಳಿರ್ತಾರೆ ಮಾಧ್ಯಮದವರು, ನೀವೇನೋ ಊಟಕ್ಕೆ ಹೋಗ್ತಿದ್ದನ್ನ ಬೇರೆ ರೀತಿಯಿಂದ ಸೃಷ್ಟಿ ಮಾಡಿರ್ತೀರಿ. ಸರ್, ನಾವು ಸೃಷ್ಟಿ ಮಾಡಲ್ಲ. ನಿಮ್ಮವ್ರು ಊಟ ಊಟಕ್ಕೆ ಹೋಗ್ಬಾರ್ದ ಹೇಳ್ತಾರಲ್ಲ. ಮುಖ್ಯಮಂತ್ರಿಗಳು ಇವತ್ತು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗೋದಕ್ಕೆ ಸುದ್ದಿ ಮಾಡಿದ್ರಿ. ಹಿಂದೆ ಅಶ್ವಥ್ ನಾರಾಯಣ ಮನೆಗೆ ಬಂದಿದ್ರು, ಊಟಕ್ಕೆ ಬಂದಿದ್ದಕ್ಕೆ ಸುದ್ದಿ ಮಾಡಿದ್ರಿ. ನಾನು ಹೇಳಿದ್ದೀನಲ್ಲ, ಬರೀ ಮುಖ್ಯಮಂತ್ರಿಗಳು ನಾನು 2 ಸಲ ಕರೆದು ನಮ್ಮ ಮನೆಗೆ ಬಂದಿದ್ದಾರೆ. ಕೂತು ಚರ್ಚೆ ಮಾಡಿದ್ರು ಅಂತ ಸುದ್ದಿ ಮಾಡಿದ್ರು ಸರ್. ಅದರಲ್ಲಿ ಏನ್ ತಪ್ಪಿದೆ ಸರ್? ನೇರ ಸತೀಶ್ ಜಾರಕಿಹೊಳಿ ಹೇಳಿದ್ರು ಅಧ್ಯಕ್ಷ ಬದಲಾವಣೆ ಆಗ್ಬೇಕು. ಸತೀಶ್ ಜಾರಕಿಹೊಳಿ ಯಾವ ಅರ್ಥದಿಂದ ಹೇಳಿದ್ದಾರೆ? ಅಧ್ಯಕ್ಷ ಬದಲಾವಣೆ ಆಗೋದಕ್ಕೆ ಬೇರೆ ಅರ್ಥ ಇದೆ. ಅಧ್ಯಕ್ಷ ಬದಲಾವಣೆ ಆಗ್ಬೇಕು, ಆಕ್ಟಿವ್ ಅಧ್ಯಕ್ಷ ಬರಬೇಕು ಅಂತ ವೈಯಕ್ತಿಕ ಅದು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಬೆಂಗಳೂರು ಮಂತ್ರಿ ಇದ್ದಾರೆ, ವಾಟರ್ ರಿಸೋರ್ಸ್ ಮಂತ್ರಿ ಇದ್ದಾರೆ. ಬಹಳ ಒಳ್ಳೆ ಕೆಲಸನೂ ಕೂಡ ಮಾಡಿದ್ದಾರೆ. ನಮ್ಮ ಶಿವಕುಮಾರ್ ಅವರು ಇವತ್ತು ಸಹ ಈ ಪಕ್ಷ ಅಧಿಕಾರ ಬರಲಿಕ್ಕೆ KPCC ಅಧ್ಯಕ್ಷರಾಗಿ ಬಹಳ ಶ್ರಮ. ಈಗ ಅವ್ರಿಗೆ ಓವರ್ರೈಡೆಡ್ ಒಂದು ಫುಲ್ ಟೈಮ್ ಆಗಿ ಇದು ಮಾಡ್ಬೇಕು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಅದೆಲ್ಲ ಒಂದು ಹೈಕಮಾಂಡ್ ಹೇಳ್ತಾರೆ. ನಮ್ಮ ಕೈಯಲ್ಲಿ ಯಾರು ಕಡೆ ಸತೀಶ್ ಜಾರಕಿಹೊಳಿ ಕೊಡಲ್ಲ, MB ಪಾಟೀಲ್ ಕಡೆ ಇರಲ್ಲ, ಪರಮೇಶ್ವರ್ ಕಡೆ ಯಾರು ಕಡೆ ಇಲ್ಲ. ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಇವತ್ತು ಸಹ ಸೂಕ್ತ ಸಂದರ್ಭದಲ್ಲಿ ಅವು ಯಾವಾಗ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಪ್ರಜಾಪ್ರಭುತ್ವ ಇದ್ದಾಗ ನೀವು ಅಭಿಪ್ರಾಯ ವ್ಯಕ್ತಪಡಿಸೋದು ತಪ್ಪ ಅಂತ. ಅದು ಅಭಿಪ್ರಾಯ ಎಲ್ಲೇ ವ್ಯಕ್ತಪಡಿಸ್ಬೇಕು, ಅಭಿಪ್ರಾಯ ಎಲ್ಲೇ ವ್ಯಕ್ತಪಡಿಸ್ಬೇಕು. ಪಕ್ಷದ ಮಾಡಲಿ, AICC ಅಧ್ಯಕ್ಷ ಚರ್ಚೆ ಮಾಡಲಿ, ಜನರಲ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಲಿ. ಪಕ್ಷದೊಳಗೆ ನ್ಯಾಯ ಸಿಗ್ತಿಲ್ಲ ಅಂದಾಗ ಹಾಗೇನಿಲ್ಲ. ಪಕ್ಷದೊಳಗೆ ಎಲ್ಲ ದಿವಸ ಸತೀಶ್ ಜಾರಕಿಹೊಳಿ ಬಹಳ ಜವಾಬ್ದಾರಿ ಇರ್ತಾರೆ, ಪರಮೇಶ್ವರ್ ಅವರು ಬಹಳ ಜವಾಬ್ದಾರಿ ಇರ್ತಾರೆ. ಎಲ್ಲರೂ ಕೂಡ ಇದರಲ್ಲಿ ಯಾರು ಒಂದು ಮನೆ ಒಂದು ಕುಟುಂಬ ತರ ಎಲ್ಲರೂ ಯಾರು ನೀವು ಯಾವಾಗ ಕೂಲ್ ಇರ್ಬೇಕು, ಯಾವಾಗ ಹಾಟ್ ಆಗ್ಬೇಕು ಗೊತ್ತಿರ್ತದೆ. ಓಕೆ, ಕಾಂಗ್ರೆಸ್ ಪಕ್ಷದಲ್ಲೇನೆ ತುಂಬಿ ತುಳುತ್ತಾರೆ. 136 ಪ್ಲಸ್ 134 ಮತ್ತೆ ಪೂರಾಗಿದಾವ. ಈಗ ಸರಿ, ಬೇರೆ ಪಕ್ಷದಿಂದ ಬಂದವ್ರಿಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್, ಯಾಕೆ ಬರ್ತಾರೆ ನಿಮ್ಮ ಪಕ್ಷ? ಅವ್ರು ಅಲ್ಲಿ ಯಾಕೆ ಬರ್ತಾರೆ ನಮ್ಮ ಪಕ್ಷಕ್ಕೆ? ಅಲ್ಲಿ ಬೇಸತ್ತು ಇಲ್ಲ ಬರ್ತಾ ಇದಾರೆ, ಅಲ್ಲಿ ಸರಿ ಇಲ್ಲ ಅಂತ ಬರ್ತಾ ಇದಾರೆ. ಸ್ಥಾನಮಾನ ಅಪೇಕ್ಷೆ ಪಟ್ಟಿಲ್ಲ. ಅದು ನೋಡಿ, ನಮ್ಮಲ್ಲಿ ಯಾವಾಗ್ಲೂ ಕೂಡ ನಾವು ಹೇಳ್ತೇವೆ, ಯಾವುದೇ ಕಂಡೀಷನ್ ಇಲ್ಲ ಬನ್ನಿ ಅಂತ ಹೇಳ್ತೀವಿ. ಅದರಲ್ಲಿ ಇವತ್ತು ಸಹ ಯಾರ್ಯಾರು ಯೋಗ್ಯ ಇದಾರೆ, ಯಾರು ಇವತ್ತು ಸಹ ಅದನ್ನ ಕನ್ಸಿಡರ್ ಮಾಡ್ತಾರೆ.
ಈಗ ಎಷ್ಟೋ ಒಂದ್ ಕಡೆ ಒಂದ್ ಕಾನ್ಸ್ಟಿಟ್ಯೂನ್ಸಿ ನಮ್ ಕ್ಯಾಂಡಿಡೇಟ್ ಇರೋದಿಲ್ಲ, ನಮ್ ಸರಿಯಾದ ಅಭ್ಯರ್ಥಿ ಇರೋದಿಲ್ಲ, ಕ್ಯಾಂಡಿಡೇಟ್ ಇರೋದಿಲ್ಲ, ಸರಿಯಾದ ಅಭ್ಯರ್ಥಿ ಇರೋದಿಲ್ಲ. ಅಲ್ಲೇ ಕಮೆಂಟ್ ಮಾಡೋದು ಮಾಡ್ತೀವಿ, ಕೆಲವೊಬ್ರು ಮಾಡೋದಿಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುವಂತದ್ದು ಎಲ್ಲ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.